ಮರೆತರು ತಮ್ಮ ಹಡೆದವರ ನೀ ಮರಿಬ್ಯಾಡ ಉಪಕಾರ ತೀರಿಸಬೇಕು ಈ ಮಾತು ತಿಳಿದು ನೋಡು ಉಪಕಾರ 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 ಏನೆಲ್ಲ ಮರೆತರು ತಮ್ಮ ಹಡೆದವರ ನೀ ಮರಿಬ್ಯಾಡ ಏನೆಲ್ಲ ಮರೆತರು ತಮ್ಮ ಹಡೆದವರ ನೀ ಮರಿಬ್ಯಾಡ ಉಪಕಾರ ತೀರಿಸಬೇಕು ಈ ಮಾತು ತಿಳಿದು ನೋಡು ಉಪಕಾರ ತೀರಿಸಬೇಕು ಈ ಮಾತು ತಿಳಿದು ನೋಡು ಕೋಟಿ ಹಣವ ಗಳಿಸಲು ಬಹುದು ಮಹಡಿ ಮನೆಯ ಕಟ್ಟಲು ಬಹುದು ಕೋಟಿ ಹಣವ ಗಳಿಸಲು ಬಹುದು ಮಹಡಿ ಮನೆಯ ಕಟ್ಟಲು ಬಹುದು ತಂದೆ ತಾಯಿ ಎನ್ನುವ ಸಿರಿಯು ಬಯಸಿದಾಗ ದೊರಕುವುದೇನೋ ತಂದೆ ತಾಯಿ ಎನ್ನುವ ಸಿರಿಯು ಬಯಸಿದಾಗ ದೊರಕುವುದೇನೋ ಹಡೆದವರೆಂದು ನಗುತ್ತಿರಲದುವೆ ಹಡೆದವರೆಂದು ನಗುತ್ತಿರಲದುವೆ ನಿನ್ನಯ ಬಾಳಿನ ಸಿರಿ ಸಂಪದವು ಏನೆಲ್ಲ ಮರೆತರು ತಮ್ಮ ಹಡೆದವರ ನೀ ಮರಿಬ್ಯಾಡ ಉಪಕಾರ ತೀರಿಸಬೇಕು ಈ ಮಾತು ತಿಳಿದು ನೋಡು ಉಪಕಾರ ತೀರಿಸಬೇಕು ಈ ಮಾತು ತಿಳಿದು ನೋಡು ಹಣವ ಕೊಟ್ಟು ಮಡದಿಯರನ್ನು ಸುಲಭದಲ್ಲಿ ಕೊಳ್ಳಲು ಬಹುದು ಹಣವ ಕೊಟ್ಟು ಮಡದಿಯರನ್ನು ಸುಲಭದಲ್ಲಿ ಕೊಳ್ಳಲು ಬಹುದು ರಾಶಿ ರಾಶಿ ಹಣವನ್ನು ತಿರುಗಿ ಎತ್ತ ತಾಯಿ ಮರಳುವಳೇನೋ ರಾಶಿ ರಾಶಿ ಹಣವನ್ನು ತುರಿಗೆ ಎತ್ತ ತಾಯಿ ಮರಳುವಳೇನೋ ಹಡೆದವರೆಂದು ಸಂಪದವು ಹಡೆದವರೆಂದು ಸಿರಿ ಸಂಪದವು ನಿನ್ನಯ ಬಾಳನ್ನು ನೀ ತಿಳಿ ನೋಡು ಏನೆಲ್ಲ ಮರೆತರು ತಮ್ಮ ಹಡೆದವರ ನೀ ಮರಿಬ್ಯಾಡ ಉಪಕಾರ ತೀರಿಸಬೇಕು ಈ ಮಾತು ತಿಳಿದು ನೋಡು ಉಪಕಾರ ತೀರಿಸಬೇಕು ಈ ಮಾತು ತಿಳಿದು ನೋಡು ನಿನಗೆ ಜನ್ಮ ಕೊಟ್ಟಳು ತಾಯಿ ಬೇಡಿದನ್ನು ಕೊಟ್ಟ ತಂದೆ ನಿನಗೆ ಜನ್ಮ ಕೊಟ್ಟಳು ತಾಯಿ ಬೇಡಿದನ್ನು ಕೊಟ್ಟ ತಂದೆ ಅನ್ನ ಬಟ್ಟೆ ವಿದ್ಯೆಯ ನೀಡಿ ಬೆಳೆಸಿದವರು ತಾಯಿ ತಂದೆ ಅನ್ನ ಬಟ್ಟೆ ವಿದ್ಯೆಯ ನೀಡಿ ಬೆಳೆಸಿದವರೇ ತಾಯಿ ತಂದೆ ಅಕ್ಕರೆಯಿಂದ ಅಕ್ಷರ ಕಲಿಸಿ ಅಕ್ಕರೆಯಿಂದ ಅಕ್ಷರ ಕಲಿಸಿ ನಿನ್ನರು ಜಗಕ್ಕೆ ತಂದವರಿವರು ಏನೆಲ್ಲ ಮರೆತರು ತಮ್ಮ ಹಡೆದವರ ನೀ ಮರಿಬ್ಯಾಡ ಉಪಕಾರ ತೀರಿಸಬೇಕು ಈ ಮಾತು ತಿಳಿದು ನೋಡು ಉಪಕಾರ ತೀರಿಸಬೇಕು ಈ ಮಾತು ತಿಳಿದು ನೋಡು ಕೋಟಿ ಕೋಟಿ ಕಲ್ಲುಗಳನ್ನು ದೇವರೆಂದು ಸೃಷ್ಟಿಸಬೇಡ ಕೋಟಿ ಕೋಟಿ ಕಲ್ಲುಗಳನ್ನು ದೇವರೆಂದು ಸೃಷ್ಟಿಸಬೇಡ ನಿನ್ನ ಸೃಷ್ಟಿ ಮಾಡಿದ ತಂದೆ ತಾಯಿಗಳನ್ನು ನೀ ಮರಿಬೇಡ ನಿನ್ನ ಸೃಷ್ಟಿ ಮಾಡಿದ ತಂದೆ ತಾಯಿಗಳನ್ನು ನೀ ಮರಿಬೇಡ ಹಡೆದವರನ್ನೇ ದೇವರು ಎಂದು ಹಡೆದವರನ್ನೇ ದೇವರು ಎಂದು ತಿಳಿದರೆ ಬದುಕಲು ಸುಖವಿದೆ ನೀಡು ಏನೆಲ್ಲ ಮರೆತರು ತಮ್ಮ ಹಡೆದವರ ನೀ ಮರಿಬ್ಯಾಡ ಉಪಕಾರ ತೀರಿಸಬೇಕು ಈ ಮಾತು ತಿಳಿದು ನೋಡು ಉಪಕಾರ ತೀರಿಸಬೇಕು ಈ ಮಾತು ತಿಳಿದು ನೋಡು ಕಾಣದಂತ ದೇವರು ನೀನು ಅಲ್ಲಿ ಇಲ್ಲಿ ಹುಡುಕಬೇಡ ಕಾಣದಂತ ದೇವರ ನೀನು ಅಲ್ಲಿ
ಮುಂದೆ ಕಾಣುತ್ತಲಿರುವ ಮಾತಪಿತರ ತ್ವರೆಯಬೇಡ. ಕಲ್ಲಿನ ದೇವರ ನಂಬುವ ನೀನು, ಕಲ್ಲಿನ ದೇವರ ನಂಬುವ ನೀನು, ಎತ್ತವರೆದೆಯನು ಕಲ್ಲೆನ ಬೇಡ. ಏನೆಲ್ಲ ಮರೆತರು ತಮ್ಮ ಹಡೆದವರ ನೀ ಮರ್ಯಾಡ. ಉಪಕಾರ ತೀರಿಸಬೇಕು ಈ ಮಾತು ತಿಳಿದು ನೋಡು. ಉಪಕಾರ ತೀರಿಸಬೇಕು, ಉಪಕಾರ ತೀರಿಸಬೇಕು, ಉಪಕಾರ ತೀರಿಸಬೇಕು ಈ ಮಾತು ತಿಳಿದು ನೋಡು. ಅಮ್ಮ ಈ ಕಥೆಯ ಶೀರ್ಷಿಕೆ ಹಲಸೂರಿನ ಸೋಮೇಶ್ವರ ದೇವಸ್ಥಾನದಿಂದ 2 ಕ್ರಾಸ್ ಆಚೆಗೆ ರಾಮು ಮನೆ ಇತ್ತು. ಆ ಮನೆಯಲ್ಲಿದ್ದವರು ರಾಮು ಮತ್ತು ಅವನ ತಾಯಿ ಇಬ್ಬರೇ. ರಾಮು ಹುಟ್ಟಿದ 2 ತಿಂಗಳಲ್ಲಿ ಆತನ ತಂದೆ ತೀರಿಕೊಂಡಿದ್ದ. ಮನೆಯ ಪಾತ್ರೆ ತೊಳೆದು ಆ ವಿಧವೆ ಮಗನನ್ನು ಸಾಕ್ತಾಳೆ. ಆಕೆಗೆ ಒಂದು ಕಣ್ಣಿರಲಿಲ್ಲ, ಹಾಗಾಗಿ ಒಂಥರ ವಿಕಾರವಾಗಿ ಕಾಣ್ತಾ ಇದ್ಲು. ಆಕೆ ಎಲ್ಲಿಗಾದ್ರೂ ಹೊರಟ್ರೆ ಸಾಕು, ಎದುರಾದ ಜನರೆಲ್ಲ ಅಯ್ಯಯ್ಯೋ ಕುರುಡಿ ಬಂದು, ಅಯ್ಯಯ್ಯೋ ಕುರುಡಿ ಬಂದು, ಕುರುಡಿ ಅಂತ ಇದ್ರು. ಆಕೆ ಇದೆಲ್ಲ ಕೇಳಿಸಿಕೊಂಡರೂ ಕೇಳಲಾರದವಳಂತೆ ಇದ್ದು ಬಿಡ್ತಾ ಇದ್ಲು. ಯಾಕೆ ಗೊತ್ತಾ? ಒಬ್ಬನೇ ಮಗನಲ್ವೇ, ಅವನನ್ನು ಚೆನ್ನಾಗಿ ಓದಿಸ್ಬೇಕು, ಅವನು ಕೇಳಿದ್ದನ್ನೆಲ್ಲ ಕೊಡಿಸ್ಬೇಕು, ದಿನಾ ಅವನನ್ನು ಶಾಲೆಗೆ ಕರೆದೊಯ್ದು ಟಾಟಾ ಸಿ ಯು ಬೈ ಬೈ ಹೇಳಿ ಹಿಂತಿರುಗಬೇಕು ಅನ್ನೋದು ಆಕೆಯ ಬಯಕೆ ಆಗಿತ್ತು. 10 ಮಂದಿಯನ್ನು ಕಾಡಿ ಬೇಡಿ ಒಂದಿಷ್ಟು ದುಡ್ಡು ಹೊಂದಿಸಿ ಮಗನನ್ನು ಶಾಲೆಗೆ ಸೇರಿಸಿ ಬಿಟ್ಟರು ಆಕೆ. ಆದರೆ ಈ ರಾಮು ಮಗ ಅಮ್ಮನ ಬಗ್ಗೆ ಚಿಕ್ಕಂದಿನಿಂದಲೇ ತಿರಸ್ಕಾರ ಬೆಳೆಸಿಕೊಂಡ. ಯಾಕೆ ಗೊತ್ತಾ? ಅಮ್ಮ ಕುರುಡಿ ಎಂಬುದೇ ಅವನ ತಿರಸ್ಕಾರಕ್ಕೆ ಕಾರಣವಾಗಿತ್ತು. ಅದೊಂದು ದಿನ ಈ ಪಾಪದ ಹೆಂಗಸು ಶಾಲೆಯ ಗೇಟ್ನವರೆಗೂ ಬಂದು, ಕಂದ ಹುಷಾರ್ ಕಣಪ್ಪ, ಟಾಟಾ ಸಿ ಯು ಅನ್ನುತ್ತಿರುವಾಗಲೇ ಅಲ್ಲಿದ್ದ ಹುಡುಗರೆಲ್ಲ ಓಡಿ ಬಂದು, ರಾಮು ಏನು ಇದು, ನಿಮ್ಮ ತಾಯಿ ಕುರುಳಿನಾ, ನಿಮ್ಮ ತಾಯಿ ಕುರುಳಿನಾ ಅಂತ ಅಂದೇ ಬಿಟ್ರು. ದೇವರೇ, ಭೂಮಿ ಈಗಲೇ ಬಾಯಿ ಬಿಡಬಾರ್ದ ಅನ್ಕೊಂಡ ರಾಮು. ನಂತರ ಅಮ್ಮನೆಡೆಗೆ ಬಂದು ತಿರಸ್ಕಾರದ ನೋಟ ಮೀರಿ ಶಾಲೆಗೆ ಹೋಗ್ಬಿಟ್ಟ. ಶಾಲೆಯಿಂದ ಹೊರಬರುವ ಹೊತ್ತಿಗೆ ರಾಮ ಒಂದು ನಿರ್ಧಾರಕ್ಕೆ ಬಂದಿದ್ದ. ಅಮ್ಮ ಕುರುಪಿ, ಅಮ್ಮ ಕುರುಡಿ, ಅವಳ ಜೊತೆಗಿದ್ರೆ ಸಮಾಜ ನನ್ನನ್ನು ಅಪಹಾಸ್ಯ ಮಾಡ್ತದೆ, ಅವಳಿಂದ ದೂರ ಇರೋದೇ ಒಳ್ಳೆಯದು, ಅಮ್ಮನ ಸಾಂಗತ್ಯ ಬೇಡವೇ ಬೇಡ ಅಂದ್ಕೊಂಡ. ಸುತ್ತಮುತ್ತಲಿನ ಜನರ ಪರಿಹಾಸದ ಮಾತು ರಾಮುಗೆ ವಿಪರೀತ ಅವಮಾನ ಮಾಡಿತ್ತು. ಹಾಗಾಗಿ ಮರುದಿನದಿಂದಲೇ ರಾಮು ಬದಲಾದ. ಅಮ್ಮನೊಂದಿಗೆ ಮಾತು ಬಿಟ್ಟ, ಆಕೆಯನ್ನು ನೋಡುವುದನ್ನು ಕಡಿಮೆ ಮಾಡಿದ. ಆದರೆ ಹೆತ್ತ ಕರುಳಲ್ಲೇ ಮರುಗಿತು, ನರಳಿತು. ಕಡೆಗೊಮ್ಮೆ, ಕಂದ ಯಾಕಪ್ಪ ಹೀಗೆ ಮಾಡ್ತಾ ಇದ್ದೀಯ, ಏನಾಯಿತು ಅಂತ ಆ ತಾಯಿ ಕೇಳಿಯೇ ಬಿಟ್ಟು, ನೋಡೋ ನೀನು ಕುರುಡಿ, ನಿನ್ನದು ಅಸಹ್ಯದ ಮುಖ, ನೀನ್ ಜೊತೆಗೆ ಬಂದ್ರೆ ಎಲ್ಲರೂ ನನ್ನನ್ನು ಅಪಹಾಸ್ಯ ಮಾಡ್ತಾರೆ, ನನ್ನ ಜೊತೆ ಇರೋ ಬಂದು ನನ್ನನ್ನು ಗೆಳೆಯರ ಮತ್ತೆ ನಗೆ ಪಾಟಿಗೆ ಗುರಿ ಮಾಡುವ ಬಂದು ನೀನ್ ಎಲ್ಲಾದ್ರೂ ಹೋಗಿ ಸಾಯಬಾರಲ್ಲ ಅಂತ ರಾಮು ತನ್ನ ವಯಸ್ಸಿಗೆ ಮೀರಿದ ಮಾತಾಡಿಬಿಟ್ಟ. ಈ ಮಧ್ಯೆಯೇ ಅವನು ಜವಾಹರ್ ನವೋದಯ ವಿದ್ಯಾಲಯ ಪರೀಕ್ಷಾ ಬರೆದು ಪಾಸುವಾದ. ಜವಾಹರ್ ನವೋದಯ ವಿದ್ಯಾಲಯಕ್ಕೆ ಬಂದಂತೆ ರಾಮನ ಅದೃಷ್ಟ ಫಲಾಯಿಸಿತು. ಆತ ಇನ್ನಿಲ್ಲದ ಶ್ರದ್ಧೆಯಿಂದ ಓದಿದ, ಕುರುಪಿ ಅಮ್ಮನಿಂದ ದೂರವಿರಬೇಕೆಂದೇ ಓದಿದ, ಉದ್ದಕ್ಕೂ ರ್ಯಾಂಕ್ ವಿದ್ಯಾರ್ಥಿಯಾಗಿಯೇ ಬಂದ. ಡಿಗ್ರಿ ಮುಗಿದಿದ್ದೇ ತಡ. ದೆಹಲಿಯಲ್ಲಿ ಭಾರೀ ಸಂಬಳದ ಹುದ್ದೆಯೂ ಅವನಿಗೆ ಸಿಕ್ಬಿಟ್ಟು 1-2 ವರ್ಷಗಳಲ್ಲಿ ರಾಮು ದೊಡ್ಡ ಹೆಸರು ಮಾಡಿದ. ಅವನ ರೂಪ, ವಿದ್ಯೆ, ಅಧಿಕಾರಕ್ಕೆ ಮನಸೋತ ಗಣ್ಯರೊಬ್ಬರು ಮಗಳನ್ನು ಕೊಟ್ಟು ಮದುವೆಯನ್ನು ಮಾಡಿದರು. ನನಗೆ ಅಪ್ಪ ಅಮ್ಮ ಇಬ್ಬರೂ ಇಲ್ಲ ಅಂತ ಅವರೊಂದಿಗೆ ರಾಮ ಹೇಳ್ಕೊಂಡ್ಬಿಟ್ಟಿದ್ದ. ಅವ್ರಿಗೆ ಬೇಕಿದ್ದಿದ್ದು ಅಷ್ಟೇ, ಅಳಿಯ ಅವನ ಅಧಿಕಾರ. ಹುಡುಗರಿಗೆ ಹಿಂದೆ ಮುಂದೆ ಇಲ್ಲದೆ ಇರೋದೇ ಒಳ್ಳೇದಾಯಿತು ಅಂದ್ಕೊಂಡ್ರು. ನಂತರದ 1-2 ವರ್ಷಗಳಲ್ಲಿ ರಾಮನಿಗೆ ಮಕ್ಕಳಾದವು. ಈ ಮಧ್ಯೆಯೇ ಅವನಿಗೆ ಯಾವುದೋ ಪ್ರಶಸ್ತಿ ಕೂಡ ಸಿಕ್ತು. ಅದು ನಾಡಿನ ಎಲ್ಲ ಪತ್ರಿಕೆಗಳಲ್ಲಿ ಸುದ್ದಿಯಾಯಿತು. ಅಬ್ಬಾ, ಆ ಗುರುಡಿ ಅಮ್ಮನಿಂದ
ಹೇಗೂ ತಪ್ಪಿಸಿಕೊಂಡೆ ಎಂದು ತನ್ನೊಳಗೆ ತಾನು ಹೇಳಿಕೊಳ್ಳುತ್ತಾ ಅದೊಂದು ಬೆಳಿಗ್ಗೆ ಮಕ್ಕಳೊಂದಿಗೆ ಆಟದಲ್ಲಿ ತೊಡಗಿದ್ದ ರಾಮ. ಆದರೆ ಮನೆಯ ಬಾಗಿಲಲ್ಲಿ ಆಕೆಯ ಬೆರಳು ಕಾಣಿಸಿಕೊಂಡಿದ್ದು ಅನುಮಾನವೇ ಬೇಡ, ಅವಳೇ ಒಂಟಿಗಣ್ಣಿನ ಹೆಂಗಸು, ತನ್ನ ಅಮ್ಮ. ಈ ಕುರುಡಿ ತಿಂಗೂ ಬಂಗಳಲ್ಲ ಅನಿಸಿ ರಾಮಗೆ ಮೊದಲಿಗೆ ಬೆರಗಾಯಿತು. ಆಕೆ ಮುಂದೆ ತನ್ನೊಂದಿಗೆ ಉಳಿಯಬಹುದು ಅನಿಸಿದಾಗ ಮಾತ್ರ ಪ್ರೀತ ಸಿಟ್ಟು ಬಂತು. ಕೂತಲ್ಲಿಂದಲೇ ಅಪ್ಪಳಿಸಿದ, ಏ ಹುಡುಗಿ, ಕೇಳ್ದ ನಮ್ಮನೆ ಹೆಂಗ್ ಬಂದೆ, ಯಾಕೆ ಬಂದೆ? ನೀನು ಕುರುಬ ಕಂಡ್ರೆ ಮಕ್ಕಳು ಹೆದರ್ತಾರೆ, ನೀನೇ ಬೇಗ ಹೋಗ್ತೀಯೋ ಅಥವಾ ನಾನೇ ಕತ್ತು ಹೊಡೆದು ನುಗ್ಬೇಕು ಅಂತ. ಆ ಮುದುಕಿಯ ಒಂಟಿ ಕಣ್ಣಿನಿಂದ ಚಕ್ಕನೆ 2 ಕಡೆ ಕಮ್ಮನಿ ಮುರಿದು ಆಕೆ ಸಂಕಟದ ನದಿಯಲ್ಲಿ ಹೇಳ್ತಾ ಇದ್ದಾರೆ, ನನ್ನ ಅಡ್ರೆಸ್ ಗೊತ್ತಾಗ್ಲಿಲ್ಲ, ಹೀಗೇ ಬಂದ್ಬಿಟ್ಟೆ, ಕ್ಷಮಿಸ್ಬಿಡಪ್ಪ, ಕ್ಷಮಿಸ್ಬಿಡು. ಇಷ್ಟು ಹೇಳಿ ಆಕೆ ಹೋಗ್ಬಿಟ್ಲು. ರಾಮುಗೆ ಆಗ್ಲೂ ಅಯ್ಯೋ ಅನ್ನಿಸ್ಲಿಲ್ಲ. ಪೀಡೆ ತೊಲಗಿತು ಅಂದ್ಕೊಂಡ ತಪ್ಪಗಾದ. ಈ ಘಟನೆ ನಡೆದು 1.5 ತಿಂಗಳ ನಂತರ ಕಚೇರಿ ಕೆಲಸದ ನಿಮಿತ್ತ ರಾಮು ಬೆಂಗಳೂರಿಗೆ ಬರಬೇಕಾಗಿ ಬಂದ, ಕೆಲಸ ಮುಗಿಸಿದ. ಯಾಕೋ ಹಳೆಯ ಬದುಕು ನೆನಪಾಯ್ತು. ಒಂದ್ಸಲ ತಾವಿದ್ದ ಹಳೆಯ ಮನೆ ಬಳಿಗೆ ಹೋಗ್ಬೇಕು ಅನ್ಸಿತ್ತು. ಒಂಟಿ ಗಂಡಿನಮ್ಮ ಇದ್ದಾಳ, ಇದ್ರೆ ಹೇಗಿದ್ದಾಳೆ, ತನ್ನನ್ನು ನೋಡಿ ಏನಂತಾಳೆ ಅನ್ಕೊಳ್ತಾ ಅದೇ ಅಲಸೂರಿನ ಸೋಮೇಶ್ವರ ದೇಗುಲದ ಮನೆಯ ಬಳಿಗೆ ಬಂದೇ ಬಿಟ್ಟ. ಅಮ್ಮನಿದ್ದ ಮನೆ ಹಾಗೇ ಇತ್ತು, ಆದರೆ ಒಳಗಡೆ ಅಮ್ಮ ಇರಲಿಲ್ಲ. ಅಕ್ಕಪಕ್ಕದವರು ರಾಮನನ್ನು ಗುರುತಿಸಿದರು. ವಾರದ ಹಿಂದೆ ನಿಮ್ಮಮ್ಮ ಹೋಗ್ಬಿಟ್ಲು ಕಣಪ್ಪ, ಕಡೆಯ ಗಳಿಗೆಯಲ್ಲಿ ನಿನ್ನನ್ನು ತುಂಬ ನೆನಪಿಸಿಕೊಂಡ್ರು ಕಣಪ್ಪ, ತಗೋ ನಿನ್ನೊಂದು ಕವರ್ ಕೊಟ್ಟಿದ್ದಾಳೆ ಅಂತ ರಾಮನ ಕೈಗೆ ಆ ಕವರನ್ನು ಕೊಟ್ಟರು. ಅಂಜುತ್ತಲೇ ಆ ಕವರ್ ಪಡೆದ. ನಂತರ ಕಾರಲ್ಲಿ ಕೂತು ಕುತೂಹಲದಿಂದಲೇ ಅದನ್ನು ಒಡೆದ. ಅಲ್ಲಿದ್ದ ಪತ್ರದಲ್ಲಿ ಹೀಗಿತ್ತು, ಕಂದ ಕಡೆಗೂ ನಿನ್ನನ್ನು ನೋಡದೆ ಸತ್ತು ಹೋಗ್ತಾ ಇದ್ದೀನೋ, ಕ್ಷಮಿಸ್ಬಿಡು ಚಿನ್ನ. ನಿನಗೆ ಗೊತ್ತೇ ಇದೆಯಲ್ಲೋ, ನೀನಿಲ್ಲದೆ ನನಗೆ ಇನ್ನೊಂದು ಜಗತ್ತಿರಲಿಲ್ಲ. ನನ್ನ ನೆರಳು, ನನ್ನ ಉಸಿರು, ನನ್ನೆದೆಯ ಹಾಡು ಎಲ್ಲವೂ ನೀನೇ ಆಗಿದ್ದೆ. ಹಾಗಿದ್ರು ನೀನು ನನ್ನ ಕುರುಡುತನದ ನೆಪ ಹೇಳಿ ಬೇರೆ ಆಗ್ಬಿಟ್ಟೆ. ದೇವಿಗೆ ಹೋದೆ, ಅಷ್ಟೆತ್ತ ಬೆಳೆದೆ, ಪ್ರಶಸ್ತಿ ತಗೊಂಡೆ, ಮದುವೆ ಮಾಡಿಕೊಂಡೆ. ಇಲ್ಲಿ ನಾನು ದಿನವೂ ನಿನ್ನ ನೆನಪಲ್ಲಿ ಬದುಕಿದೆ ಕಣೋ, ಬದುಕಿದೆ. ಕಡೆಗೂ ಒಮ್ಮೆ ನಿನ್ನ ಬದುಕು, ನಿನ್ನ ವೈಭವ, ನಿನ್ನ ಸಂಸಾರವನ್ನು ಕಣ್ತುಂಬ ನೋಡೋಣ ಅನಿಸಿ ಒಕ್ಕಣಿಂದ ನಾನು ಸೀದಾ ಹೇಳಿ ಬಂದ್ಬಿಟ್ಟೆ. ಕನ್ನಡವಲ್ಲದೆ ಬೇರೆ ಭಾಷೆ ತಿಳಿಯದ ನಾನು ಬೆಂಗಳೂರಿನ ಬಸ್ ಸ್ಟ್ಯಾಂಡ್ ಬಿಟ್ಟರೆ ಬೇರೊಂದು ಊರನ್ನೇ ಕಂಡಿರದ ನಾನು ದೆಹಲಿ ಬಂದದ್ದು. ಅಲ್ಲಿ ವಾರಗಟ್ಟಲೆ ಅಭ್ಯಪಾರಿಯಾಗಿ ಅಲದದ್ದು. ಅದು ಹೇಗೋ ನಿನ್ನ ಮನೆ ಹುಡುಕಿದ್ದೆ ಕಣೋ, ನಿನ್ನ ಮನೆ ಹುಡುಕಿದ್ದೇ ಒಂದು ದೊಡ್ಡ ಸಾಹಸ. ಆದರೆ ಕಂದ, ಒಂದು ಸತ್ಯ ಹೇಳ ಕಂದ, ನೀನು 1ನೇ ಕ್ಲಾಸ್ನಲ್ಲಿದ್ದಾಗ ನಿನಗೆ ಆಕ್ಸಿಡೆಂಟ್ ಆಗಿತ್ತು. ಅಪಘಾತದ ಜೀವನಕ್ಕೆ ನೀನು ಒಂದು ಕಣ್ಣೇ ಹೋಗಿತ್ತು. ನೋಡಮ್ಮ, ಒಂದು ಕಣ್ಣು ಹೋಗ್ಬಿಟ್ಟಿದೆ, ಹಾಗಾಗಿ ಮುಂದೆ ಸಾಯೋ ತನಕ ನಿನ್ನ ಮಗ ಒಕ್ಕಡಿ ನಾವು ಆಗಿರ್ತಾನೆ ಅಂದಿದ್ರು ಡಾಕ್ಟ್ರು. ನನ್ನ ಮಗನಿಗೆ ಒಂದು ಕಣ್ಣ, ಬೇಡ ಅಂದಿತ್ತು ನನ್ನ ಮನಸ್ಸು. ಅಷ್ಟೇ, ಡಾಕ್ಟ್ರಿಗೆ ಕೈ ಮುಗದೆ, ಕಾಲಿಡದೆ, ಗೋಳಾಡದೆ ಬೇಡ್ಕೊಂಡೆ. 16 ಮನೆಯಲ್ಲಿ ಸಾಲ ತಂದು ಈ ದುಡ್ಡು ತಗೊಳ್ಳಿ ಡಾಕ್ಟ್ರೇ, ನನ್ನ ಒಂದು ಕಣ್ಣನ್ನು ತೆಗೆದು ನನ್ನ ಮಗನಿಗೆ ಜೋಡಿಸಿ ನಾನು ಇವತ್ತು ನಾಳೆಯೋ ಸಾಯೋ ಎನ್ಸು, ನಾನು ಒಂದು ಕಣ್ಣಿದ್ರೆ ಸಾಕು ಅಂದೆ. ಡಾಕ್ಟರ್ ಹಾಗೆ ಮಾಡಿದ್ರು. ಆದರೆ ಕಂದ,
ಸಾಯೋವರೆಗೂ ಈ ವಿಷಯ ನಿನ್ಗೆ ಹೇಳ್ಬಾರ್ದು ಅಂತ ನನ್ನ ಆಸೆಯಾಗಿದ್ದು ಹಾಗೆಯೇ ಬದುಕಿದೆ. ಈಗ ಸತ್ ನಂತರ ಕೇಳ್ತಾ ಇದ್ದೀನಿ ಕಲ್ಲ, ಒಂದೇ ಒಂದ್ಸಲ ನನ್ನನ್ನ ಅಮ್ಮ ಎಂದು ಕರೆಯೋ. ಹಾಗಂತ ಕಲ್ಕೋಬೇಕನ್ನೋದು ನನ್ನ ಹಿರಿಯಾಸೆ ಆಗಿದೆ ಮಗನೇ. ನೀನು ಯಾವತ್ತೂ ಅಳಬಾರ್ದು, ಕಣ್ಣೀರು ಹಾಕಬಾರ್ದು. ನಿನ್ನ ಕಣ್ಣೊಳಗೆ ನಾನಿರುವಾಗ ಚಿಂತೆ ಏಕೆ ಮಗನೇ ಅಂತ ರಾಮನ ಪತ್ರ ಓದಿ ಮುಗಿಸಿ ಅಮ್ಮ ಅಂತ ಗಟ್ಟಿಯಾಗಿ ಚೀರ್ತಾನೆ. ಹೆತ್ತು ತಂದೆ ತಾಯಿ ಇದ್ದಾಗ ಒಂದು ಹೊತ್ತಿಗೆ ತುತ್ತು ಕೂಡ ಹಾಕಿದ ಮಕ್ಕಳು ಸತ್ತ ಮೇಲೆ ಊರಿಗೆ ಊಟ ಹಾಕಿಸಿ ತಿಥಿ ಮಾಡ್ತಕ್ಕಂಥ ಮಕ್ಕಳು ನಾವು ಆಗ್ಬೇಕು, ಅಪ್ಪ ಅಮ್ಮ ಇರುವವರೆಗೂ ಒಂದು ಸಾಕೋ ಮಕ್ಕಳು ಆಗ್ಬೇಕು ಅನ್ನೋದನ್ನ ವಿಚಾರ ನಿಮಗೆ ಬಿಟ್ಟಿದ್ದು ಅಂತ ಹೇಳ್ತಾ ನಮ್ಮ ಮಾತಿಗೆ ವಿರಾಮ ಹೇಳ್ತೀನಿ.